ನಮಸ್ಕಾರ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತಾರೀಕು 17/2/2019ರಿಂದ 23/2/2019ರವರೆಗೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. 12 ರಾಶಿಗಳ ಫಲಾಫಲಗಳನ್ನು ನೋಡೋಣ ವೀಕ್ಷಕರೇ. ಮೊದಲನೆಯದಾಗಿ ಮೇಷರಾಶಿ. ವಾರದ ಆರಂಭದಲ್ಲೇ ಶುಭ ಸುದ್ದಿ, ಮನೆಯಲ್ಲಿ ಕಾರ್ಯಕ್ರಮಗಳು ನಡೆಯಲಿದೆ. ಹಣಕಾಸಿನ ವಿಚಾರದಲ್ಲಿ ಮನೆಯವರೊಂದಿಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಕೌಟುಂಬಿಕ ಭಿನ್ನಾಭಿಪ್ರಾಯವನ್ನು ಇಂದು ಬಗೆಹರಿಸಿಕೊಳ್ಳಿ. ಮನೆಯಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿದೆ. ಆರೋಗ್ಯದಲ್ಲೂ ಸುಧಾರಣೆಯು ಉಂಟಾಗಲಿದೆ. ವೃಷಭ ರಾಶಿ. ಮಕ್ಕಳಲ್ಲಿ ಓದಿನಲ್ಲಿ ಒತ್ತಡ ಜಾಸ್ತಿ. ಅನಿರೀಕ್ಷಿತ ಸನ್ನಿವೇಶಗಳು ಎದುರಾಗಲಿದ್ದು ಚಾಣಾಕ್ಷತನದಿಂದ ಪಾರಾಗಲಿದ್ದೀರಿ. ವಾರಾಂತ್ಯದಲ್ಲಿ ಬಂಧುಗಳ ಆಗಮನ ಸಾಧ್ಯತೆ. ಒತ್ತಡ ಜೀವನದಿಂದ ಹೊರಬರಬೇಕಾದ ಅನಿವಾರ್ಯ ಇಂದು ಹೆಚ್ಚಿದೆ. ಮಿಥುನ ರಾಶಿ. ನಿಮ್ಮ ಸನ್ನಡತೆ ಹಾಗೂ ಒಳ್ಳೆಯ ಮಾತುಗಳು ಕೆಲವರಿಗೆ ದಾರಿದೀಪವಾಗಲಿದೆ. ಇನ್ನೊಬ್ಬರಿಗೆ ಒಂದು ಉತ್ತಮ ಕಾರ್ಯಕ್ಕೆ ನಿಮ್ಮ ಸಲಹೆ ಪಡೆಯುವರು. ಮಕ್ಕಳ ಯೋಗಕ್ಷೇಮದ ಬಗ್ಗೆ ಹೆಚ್ಚು ನಿಗಾ ಇರಲಿ. ಮನೆಯಲ್ಲಿ ಅನಾರೋಗ್ಯದಿಂದ ಔಷಧೋಪಚಾರಗಳಿಗೆ ಖರ್ಚು ಹೆಚ್ಚಾಗಲಿದೆ. ಕಟಕ ರಾಶಿ. ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಲಿದ್ದು ವಾರಾಂತ್ಯದಲ್ಲಿ ಕಿರಿಕಿರಿ ಎದುರಾಗಲಿದೆ. ಮಹಿಳೆಯರಿಗೆ ಈ ವಾರ ಲಾಭ ತರುವುದು. ಭೂಮಿಯ ಸಂಬಂಧ ವಿವಾದವು ಹೆಚ್ಚು ತೊಡಕಾಗುವ ಸಾಧ್ಯತೆ ಇದೆ. ಪರಸ್ಪರ ಮಾತುಕತೆಯ ಬಗ್ಗೆ ಪರಿಹರಿಸಿಕೊಳ್ಳಲು ಇಂದು ಪ್ರಯತ್ನಿಸಿ. ಸಿಂಹರಾಶಿ. ಮನಸ್ಸು ಶಾಂತವಾಗಿರಲು ಆದಷ್ಟು ಧ್ಯಾನ ಮಾಡಿ. ದೇಗುಲಗಳಿಗೂ ಭೇಟಿ ನೀಡಿ. ಮಹಿಳೆಯರ ಆರೋಗ್ಯದಲ್ಲಿ ಕೊಂಚ ಬದಲಾವಣೆ ಸಾಧ್ಯತೆ. ದೋಷಾರೋಪಗಳು ಇಂದು ಬರುವ ಸಾಧ್ಯತೆ ಹೆಚ್ಚು. ದೂರ ಪ್ರಯಾಣದ ಬಗ್ಗೆ ಚಿಂತನೆ ಹೆಚ್ಚಾಗಲಿದೆ. ಪ್ರಯಾಣಕ್ಕೆ ಶುಭ ಕಾಲ. ಕನ್ಯಾ ರಾಶಿ. ಮಕ್ಕಳು ಮಾಡಿದ ತಪ್ಪುಗಳನ್ನೆಲ್ಲ ಸಮರ್ಥಿಸಿಕೊಳ್ಳುವುದು ಪೋಷಕರ ದೊಡ್ಡ ತಪ್ಪಾಗುತ್ತದೆ. ಸಂಘಟನೆಯಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚು ಗೌರವ ಸಿಗಲಿದೆ. ಕುಟುಂಬದಲ್ಲೂ ಗೌರವ ನೆಮ್ಮದಿಯನ್ನು ಕಾಣಲಿದ್ದೀರಿ. ತುಲಾ ರಾಶಿ. ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಲಿದ್ದು ವಾರಾಂತ್ಯದಲ್ಲಿ ಕಿರಿಕಿರಿ ಎದುರಾಗಲಿದೆ. ನಿಮ್ಮ ಸಿಡುಕುತನದಿಂದ ಹತ್ತಿರದವರನ್ನು ದೂರ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಎಚ್ಚರದಿಂದ ವರ್ತಿಸಿ. ವೃಶ್ಚಿಕ ರಾಶಿ. ಆರ್ಥಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹಾಗೂ ವಾರಾಂತ್ಯದಲ್ಲಿ ಲಾಭ ತಂದುಕೊಡಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಸಿಗಲಿದೆ. ವ್ಯವಹಾರದಲ್ಲಿ ಅನಿರೀಕ್ಷಿತ ಘಟನೆಯಿಂದ ಲಾಭವು ಉಂಟಾಗಲಿದೆ. ದೈವಿಕ ಶಕ್ತಿಯಲ್ಲಿ ವಿಶ್ವಾಸವಿಟ್ಟು ದಿನವನ್ನು ಕಳೆಯಿರಿ. ಧನಸ್ಸು ರಾಶಿ. ನಿಮ್ಮ ಶ್ರಮದ ಕೆಲಸದಿಂದಾಗಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಲಿದ್ದೀರಿ. ಮಕ್ಕಳ ಮನಸ್ಸಲ್ಲಿ ಗೊಂದಲ. ಪೋಷಕರ ಮಾತುಗಳೇ ಔಷಧಿಯಾಗಲಿದೆ. ಇಲ್ಲವಾದರೆ ಖರ್ಚಿನ ವಿಚಾರದಲ್ಲಿ ಅಪಮೌಲ್ಯಗಳು ಹೆಚ್ಚಾಗಲಿದೆ. ಮನೋನಿಗ್ರಹ ಅತಿ ಅಗತ್ಯ. ಮಕರ ರಾಶಿ. ಅತಿಯಾದ ಪ್ರಯಾಣ ನಿಮ್ಮ ಆರೋಗ್ಯದ ಏರುಪೇರಿಗೆ ಕಾರಣವಾಗಲಿದೆ. ಹಿರಿಯರ ಮಾರ್ಗದರ್ಶನದಿಂದ ಅಂದುಕೊಂಡ ಕಾರ್ಯ ಪೂರ್ಣವಾಗಲಿದೆ. ಮಾತಿನಲ್ಲೇ ಇಂದು ಜಗಳಕ್ಕೆ ಕಾರಣವಾಗಬಹುದು. ಕಷ್ಟವಾದರೂ ಹಿತವಾದ ಮಾತನ್ನೇ ಆಡಿ. ದಿನವನ್ನು ಸಂಯಮದಿಂದ ಕಳೆದು ಬಿಡಿ. ಆರೋಗ್ಯ ಭಾಗ್ಯದಿಂದ ಕೂಡಿರಲಿದೆ. ಕುಂಭರಾಶಿ. ಉದ್ಯೋಗದಲ್ಲಿ ಬಡ್ತಿ. ವಾತಾವರಣದ ವ್ಯತ್ಯಾಸದಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು. ಆಹಾರ ಸೇವನೆಯಲ್ಲಿ ಎಚ್ಚರಿಕೆಯಿಂದಿರುವುದು ಒಳ್ಳೆಯದು. ಅಸಹಜ ವ್ಯಕ್ತಿ ಪ್ರವೃತ್ತಿಗೆ ಹೆಚ್ಚಾಗಿ ಸಹಜ ವ್ಯಕ್ತಿತ್ವವು ಇಂದು ಮರೆಯಾಗಲಿದೆ. ಇದನ್ನು ಉದ್ದೇಶಪೂರ್ವಕವಾಗಿಯೇ ನಿವಾರಿಸಿಕೊಳ್ಳಿ. ಮೀನರಾಶಿ. ಯಾರೂ ಪರಿಪೂರ್ಣರಲ್ಲ. ತಪ್ಪು ಮಾಡುವುದು ಸಹಜ. ಮನೆಯಲ್ಲಿ ನೆಮ್ಮದಿ. ಬಂಧುಗಳ ಆಗಮನ ಸಾಧ್ಯತೆ.
ಪರಸ್ಪರ ಭೂ ವಿವಾದವು ನೆರವೇರುವುದರಿಂದ ಬಗೆಹರಿಸಿಕೊಳ್ಳುವ ಯೋಗವಿದೆ. ಶುಭ ದಿನ.